ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ಮಹಾನ್ ಕ್ಷಣವೊಂದು ಉದಯಿಸಿತು. ಅದು ಗೀತೋಪದೇಶದ ಕ್ಷಣ. ಪಾಂಡವರು ಕೌರವರು ಯುದ್ಧಕ್ಕೆ ಸಜ್ಜಾಗಿದ್ದಾಗ ಅರ್ಜುನನು ತನ್ನ ಬಂಧುಗಳು, ಗುರುಗಳು, ಸ್ನೇಹಿತರು ಎದುರು ನಿಂತಿರುವುದನ್ನು ನೋಡಿ ಮನಸ್ಸಿನಲ್ಲಿ ದುಃಖ ಮತ್ತು ಸಂಶಯದಿಂದ ಕಂಗೆಟ್ಟನು. ಆ ಸಮಯದಲ್ಲಿ ರಥಸಾರಥಿಯಾಗಿದ್ದ ಶ್ರೀಕೃಷ್ಣನಿಗೆ ಅರ್ಜುನನು ಹೇಳಿದನು, ಇಂತಹ ಯುದ್ಧದಲ್ಲಿ ನಾನು ಹೇಗೆ ಹೋರಾಡಲಿ? ನನ್ನವರನ್ನೇ ಕೊಲ್ಲುವುದು ಧರ್ಮವೇ? ಅಂದಾಗ ರಥದ ಮಧ್ಯದಲ್ಲಿ ನಿಂತಿದ್ದ ಶ್ರೀಕೃಷ್ಣ ಅರ್ಜುನನಿಗೆ ಜೀವನದ ಮಹಾತತ್ವವನ್ನು ಉಪದೇಶಿಸಿದನು. ಅವನ ಎದುರು ಶೋಕದಲ್ಲಿ ಮುಳುಗಿದ್ದ ಅರ್ಜುನಗೆ ಆತ್ಮ, ಧರ್ಮ, ಕರ್ತವ್ಯ ಮತ್ತು ಯೋಗದ ಸತ್ಯವನ್ನು ವಿವರಿಸಿದನು. ಶ್ರೀಕೃಷ್ಣನು ಹೇಳಿದರು, ನಿನ್ನ ಕರ್ತವ್ಯ ಯುದ್ಧ ಮಾಡುವುದು. ಫಲದ ಬಗ್ಗೆ ಚಿಂತಿಸಬೇಡ. ಕರ್ಮ ಮಾಡು, ಫಲವನ್ನು ನನಗೆ ಸಮರ್ಪಿಸು. ಈ ದಿವ್ಯ ಉಪದೇಶವೇ ನಂತರ ಭಗವದ್ಗೀತೆ ಎಂದು ಪ್ರಸಿದ್ಧಿಯಾಯಿತು. ಇದು ಮಹಾಭಾರತದ ಅತ್ಯಂತ ಪವಿತ್ರ ಭಾಗವಾಗಿದೆ. ಆ ಕ್ಷಣದಲ್ಲಿ ಯುದ್ಧಭೂಮಿಯಲ್ಲೇ ಅರ್ಜುನನ ಅಜ್ಞಾನ ದೂರವಾಗಿ ಅವನಿಗೆ ಧೈರ್ಯ ಹಾಗೂ ಧರ್ಮದ ಬುದ್ಧಿ ದೊರಕಿತು. ಹೀಗೆ ಗೀತೋಪದೇಶದ ನಂತರ ಅರ್ಜುನನು ತನ್ನ ಧರ್ಮಕ್ಕಾಗಿ ಯುದ್ಧ ಮಾಡಲು ಸಿದ್ಧನಾದನು.